ನಾವಿವತ್ತು ಕೌಲುಗುಡ್ಡ ಅನ್ನುವಂಥ ಗ್ರಾಮದಲ್ಲಿ ಬಂದಿದ್ವಿ. ಯಾವುದೇ ರೀತಿಯಾದ ಉಪಕರಣಗಳನ್ನು ಬಳಸದೆ ಅಚಾನಕ್ಕಾಗಿ ಒಂದು ಬೆಂಕಿ ಹಚ್ಕೊಳ್ಳುತ್ತೆ ಅಂದರೆ ನಿಜಕ್ಕೂ ಇದು ಅಚ್ಚರಿ ಸಂಗತಿ. ಒಟ್ಟು ಅಚಾನಕ್ ಬುಸು ಬುಸು ಹೊಗೆ ಬರ್ತೈತಿ, ಹೊಗೆ ಬಂದ್ಬಿಟ್ರೆ ಬಗ್ಗನೆ ಎದ್ದು ಬಿಡ್ತೈತಿ. ಬೇಕಾದ್ರೆ ಆರಿಸೋದ್ರೊಳಗನ ಮತ್ತೊಂದು ಕಡೆ ಹತ್ತಿರ್ತೈತಿ. ಯಾರಾದರೂ ಹಚ್ತಾರೋ ಏನ ಹಿಂಗೇನಿಲ್ಲ, ಯಾರು ಅಲ್ಲಿ ಇರಂಗ ಇಲ್ಲ, ಹೆಂಗೆ ಹಚ್ತಾರ. ಆಗಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅಚಾನಕ್ಕಾಗಿ. ಈ ಒಂದು ನೀರಿನ ಟ್ಯಾಂಕರ್ ಮೇಲೂ ಕೂಡ ಅಚಾನಕ್ಕಾಗಿ ಒಂದು ಬೆಂಕಿ ಬರುತ್ತೆ ಅಂದರೆ ನಿಜಕ್ಕೂ ಏನು ಪ್ರಮುಖ ಮೂಲ ಸಮಸ್ಯೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಗಿಲೆತ್ತರಕ್ಕೆ ಬೆಳೆದಿರುವ ಈ ಕಾಲದಲ್ಲೂ ಕೆಲವು ಘಟನೆಗಳು ತರ್ಕಕ್ಕೆ ನಿಲುಕದೆ ಅಚ್ಚರಿ ಮೂಡಿಸ್ತಾ ಇವೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೌಲಗುಡ್ಡ ಗ್ರಾಮದಲ್ಲಿ ನಡೆಯುತ್ತಿರುವ ನಿಗೂಢ ಘಟನೆಯೊಂದು ಈಗ ಇಡೀ ಊರನ್ನೇ ದಂಗಾಗಿಸಿದೆ. ಕೌಲಗುಡ್ಡ ಗ್ರಾಮದ ಹೊರವಲಯದ ತೋಟದಲ್ಲಿ ವಾಸವಿರುವ ಈಶ್ವರ ತೆಗ್ಗಿನವರ ಅನ್ನೋರ ಮನೆಯಲ್ಲಿ ಕಳೆದ 3 ವರ್ಷಗಳಿಂದ ನಿಗೂಢವಾಗಿ ಬೆಂಕಿ ಕಾಣಿಸಿಕೊಳ್ತಾ ಇದೆ. ಮನೆಯ ಒಳಗಿರ್ಲಿ ಅಥವಾ ಸುತ್ತಮುತ್ತ ಇರಲಿ ಯಾವುದೇ ಕಾರಣವಿಲ್ಲದೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತಿರೋದು ಮನೆಯವರಲ್ಲಿ ಆತಂಕ ಮೂಡಿಸಿದೆ. ಒಂದೆರಡು ಬಾರಿ ಸಂಭವಿಸಿದ್ರೆ ಆಕಸ್ಮಿಕ ಅನ್ಬಹುದಿತ್ತು. ಆದರೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಇಂತಹ ಘಟನೆ ಮರುಕಳಿಸ್ತಾ ಇರೋದು ಗ್ರಾಮಸ್ಥರಲ್ಲಿ ಭೀತಿ ಹುಟ್ಟಿಸಿದೆ. ಇದು ಕೇವಲ ಕಾಕತಾಳೀಯವೋ ಅಥವಾ ಇದರ ಹಿಂದೆ ಬಾನಾಮತಿ ಶಕ್ತಿಗಳ ಕೈವಾಡವಿದ್ಯಾ ಎನ್ನುವ ಚರ್ಚೆ ಗ್ರಾಮದಲ್ಲಿ ಜೋರಾಗಿ ನಡೆಯುತ್ತಿದೆ. ಡಿಜಿಟಲ್ ಯುಗದಲ್ಲಿ ಇಂತಹ ಘಟನೆಗಳು ನಂಬಲು ಅಸಾಧ್ಯವೆನಿಸಿದ್ರೂ ಪ್ರತ್ಯಕ್ಷದರ್ಶಿಗಳ ಕಣ್ಣ ಮುಂದೆಯೇ ಬೆಂಕಿ ಹೊತ್ತಿಕೊಳ್ತಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ವೈಜ್ಞಾನಿಕ ತನಿಖೆಯ ಅಗತ್ಯವಿದೆ ಎಂದು ಪ್ರಜ್ಞಾವಂತರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಲಕ್ಷ್ಮಣ್ ಕೋಳಿಯವರಿಂದ. ನಾವಿವತ್ತು ಕೌಲುಗುಡ್ಡ ಅನ್ನುವಂಥ ಗ್ರಾಮದಲ್ಲಿ ಬಂದಿದ್ವಿ. ಏನಪ್ಪ ವಿಚಿತ್ರ ಅಂದರೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ಮತ್ತು ಹಗಲು ಯಾವುದೇ ರೀತಿಯಾದ ಪೆಟ್ರೋಲ್, ಒಂದು ಬೆಂಕಿ ಹತ್ತಬೇಕಂದ್ರೆ ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಹೊರತುಪಡಿಸಿದರೆ ಸಾಮಾನ್ಯವಾಗಿ ಬೆಂಕಿ ಪಟ್ಟಣ ಆದರೂ ಬೇಕು. ಆದರೆ ಯಾವುದೇ ರೀತಿಯಾದ ಉಪಕರಣಗಳನ್ನು ಬಳಸದೆ ಅಚಾನಕ್ಕಾಗಿ ಒಂದು ಬೆಂಕಿ ಹಚ್ಕೊಳ್ಳುತ್ತೆ ಅಂದರೆ ನಿಜಕ್ಕೂ ಇದು ಅಚ್ಚರಿ ಸಂಗತಿ. ಒಂದು ಕುಟುಂಬ ಇದೆ ಇಲ್ಲಿ, ಆ ಈಶ್ವರ್ ತೆಗ್ಗಿನವರು ಅನ್ನುವಂತಹ ಒಂದು ಈ ಮನೆಯನ್ನು ತೋರಿಸ್ತಾ ಇದ್ದೀನಿ ನಾನು. ಈ ಒಂದು ಮನೆಯಲ್ಲಿ ಆಗಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅಚಾನಕ್ಕಾಗಿ. ಮನೆ ಒಳಗೆ, ಬಟ್ಟೆ ಮೇಲೆ, ಅದೇ ರೀತಿಯಾಗಿ ನೀರಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ದೃಶ್ಯದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಈ ಒಂದು ಅಚ್ಚರಿಯ ಘಟನೆ ನಡೆದಿದೆ ಅನ್ನುವಂಥದ್ದನ್ನು ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸುಮಾರು ವರ್ಷಗಳಿಂದ ಈ ಒಂದು ಸಮಸ್ಯೆಯಿಂದ ಈ ಒಂದು ಕುಟುಂಬ ಬಳಲ್ತಾ ಇದೆ. ಈ ಒಂದು ಏನು ಮನೆ ತೋರಿಸ್ತಾ ಇದ್ದೀನಿ, ಇಲ್ಲಿರುವಂತಹ ಒಂದು ಕುಟುಂಬಕ್ಕೆ ಈ ಒಂದು ಅಚ್ಚರಿ ಘಟನೆಗಳು ಸಾಕಷ್ಟು ನೋವನ್ನು ತಂದಿದೆ, ಆಘಾತವನ್ನು ತಂದಿದೆ. ಅದಕ್ಕಾಗಿ ಅವರು ನಮ್ಮ ಪಬ್ಲಿಕ್ ನೆಕ್ಸ್ಟ್ಗೆ ಮೊರೆ ಹೋಗಿದ್ದಾರೆ. ಈ ಸಮಸ್ಯೆಯಿಂದ ನಮ್ಮನ್ನು ಶಾಶ್ವತ ಪರಿಹಾರವನ್ನು ಕೊಡಿ, ಯಾಕೆ ಈ ಎಲ್ಲ ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದನ್ನು ನಾವು ಕೂಡ ಕೆದಕ್ತಾ ಹೋಗ್ತೀವಿ. ಇದಕ್ಕೆ ನಿಜವಾಗ್ಲೂ ಯಾವುದಾದ್ರೂ ಮಾಟ ಮಂತ್ರ ಬಾನಾಮತಿ ಏನಾದರೂ ಕಾರಣ ಅಥವಾ ಏನೋ ಸೈಂಟಿಫಿಕ್ ರೀಸನ್ ಇದೆಯಾ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಖುದ್ದಾಗಿ ಅವ್ರ ಜೊತೆನೆ ಮಾತಾಡಿಸ್ತಾ ಹೋಗ್ತೀನಿ ನಾನು. ಸಮಸ್ಯೆ ಏನು, ಏನಾಗತ್ತೆ ಅಂತ ತಿಳ್ಕೊಳ್ಳೋಣ. ಏನು ತ್ರಾಸ ಆಗ್ತೈತೆ ನಿಮ್ಗೆ? ಏನ್ರಿ ನಮಗೆ ತ್ರಾಸ ಏನಿಲ್ರಿ, 10 ವರ್ಷ ಹಿಡ್ಕೊಂಡು ಇರೋ ತ್ರಾಸ ರೀ. ಹೊಟ್ಟೆಯಾಗ ಯಾವುದು ಸುಸೂತ್ರ ಬರಬಿಡುವತ್ರಿ. ಅಲ್ಲಿ ಬಾಯಿ ಮ್ಯಾಗ 4 ಟೇಲರ್ ಫುಲ್ ತುಂಬಿ ಕಡಿಕೆ ಕೊಟ್ಟಿದ್ದೀವಿ ರೀ. ಅದು ಹೋದ ಸಲ ಎಲ್ಲ ಸುಟ್ಟು ಹೋಯ್ತು. ಅದ್ರ ಮೇಲತ್ತ ಜೋಳದ ಕಣಿಕೆ ಒಂದು ಬಣಿವೆ ತಂದು ಕೊಟ್ಟಿದ್ದೀವಿ ರೀ, ಅದು ಸುಟ್ಟು ಹೋಯ್ತು ರೀ. ಅದ್ರ ಮುಂದೆ ಮತ್ತು ಈ ಸಲ ಈಗ ಮೊನ್ನೆ ರೀ 2 ಟೇಲರ್ ಈಗ ಗೊಂಜಾಳ ಕಣಿಕೆ ಕೊಟ್ಟಿದ್ದೀವಿ ರೀ. ಅದು ಅಂದ್ರೆ ಇಲ್ಲಿಂದ 200-250 ಫೂಟ್ ಐತ್ರಿ ಅದು ಅಂತರ. ಅದಕ್ಕೆ ಇದಕ್ಕೆ ರೀ ಅದು ಸುಟ್ಟು ಹೋಯ್ತು ರೀ. ಮತ್ತು ಈಗ ಮನೆ ಹತ್ತಕ್ಕೆ ಯಾವುದು ದನಗಳಿಗೆ ಮೇವು ಇಟ್ಕೊಬಿಡಂಗಿಲ್ಲ, ಹೆಚ್ಚಿಗೆ ಅವನು ನಮ್ಮ ಅರಿಬಿನೂ ಇಟ್ಕೊಬಿಡಂಗಿಲ್ಲ. ಈಗ ಪ್ರತಿಯೊಂದು ಎಲ್ಲ ಈ ಥರ ಈಗ ತೊಂದರೆ ನಡೆದೈತಿ. ಎಲ್ಲಿ ಉರಿ ಹತ್ತೈತಿ ಅಂದ್ರೆ ಹೆಂಗೆ ಹತ್ತೈತಿ? ಒಟ್ಟು ಅಚಾನಕ್ ಬುಸು ಬುಸು ಹೊಗೆ ಬರ್ತೈತಿ, ಹೊಗೆ ಬಂದ್ಬಿಟ್ರೆ ಬಗ್ಗನೆ ಎದ್ದು ಬಿಡ್ತೀವಿ. ಏನು ಮಾಡ್ತೀರಿ ನೀವು? ಅದನ್ನ ನೀರು ಹೋದ ಆರಿಸ್ತೀವಿ ರೀ.
ಆರಿಸ್ತೀವ್ರಿ. ಒಂದು 15-20 ನಿಮಿಷ ಬಿಡ್ತತಿ. ಬೇಕಾದ್ರೆ ಆರಿಸೋದ್ರೊಳಗನ ಮತ್ತೊಂದು ಕಡೆ ಹತ್ತಿರ್ತತಿ. ಯಾರಾದ್ರೂ ಹಸ್ತಾರೋ ಏನ ಹಿಂಗೇನಿಲ್ಲ? ಯಾರು ಅಲ್ಲಿ ಇರಂಗ ಇಲ್ಲಿ ಹೆಂಗೆ ಹಚ್ತಾರ ಅನ್ನೋದು. ಯಾರು ಹಂಪ ಅಲ್ಲಿ ಯಾರು ಇರ್ತಿದ್ರು ಹಚ್ತಾರೋ ಅನ್ನುವಂಥದ್ರೆ ಬೇಕ್ರಲ್ಲ. ಈಗ ಯಾರು ಇಲ್ಲ ಅಚಾನಕ್ ಆಗಿ ಉರಿ ಹತ್ತೈತಿ ಅಂದ್ರ ಈಗ ನೋಡ್ರಿ, ಉರಿ ಹತ್ಬೇಕಾದ್ರೆ ಕಡ್ಡಿಡೆ ಬೇರೆ ಬೇಕಾ? ಹೌದ್ರಿ. ಮತ್ ಇದು ಏನು ಇಲ್ಲ ಅಂದ್ರೆ ಹೆಂಗ್ ಹತ್ತೈತ್ರಿ? ಏನೂ ಇಲ್ಲ ರೀ. ಮತ್ತು ಇಲ್ಲಿ ನೆರೆಹೊರೆಯವರು ಸಹಿತ ಅದು ಇವನ್ನೆಲ್ಲ ನೋಡಿದ್ದ ಐತ್ರಿ. ಅವ್ರೆಲ್ಲ ಬಂದು ಇಲ್ಲಿ ಆರ್ಸೋ ಸಲುವಾಗಿ ನೋಡ್ಕೋತ ಕೂತ ಟೈಮ್ದಾಗ ಈಗ ನೆರೆಹೊರೆ ಎಲ್ಲಾರನು ಕೇಳ್ರಿ, ಎಲ್ಲಾರು ಹೇಳ್ತಾರ್ರಿ. ಮತ್ತು ಪ್ರತಿಯೊಬ್ಬರಿಗೆಲ್ಲ ಇದು ಗೊತ್ತು ಐತ್ರಿ. ಅವ್ರು ಇಲ್ಲಿ ಕೂತ ಟೈಮ್ದಾಗನ ಮತ್ತೆ ಅಲ್ಲಿ ಬಗ್ಗನ ಎದ್ದು ಬಿಡ್ತೈತಿ. ಎದ್ದ ಟೈಮ್ದಾಗೆಲ್ಲ ಅವನು ಮತ್ತೆ ಇಲ್ಲಿ ಹೆಂಗ್ ಐತು ಏನ ಅನ್ನೋದು. ಮತ್ತೆ ಅವರು ಎಲ್ಲ ನೀರು ಎಲ್ಲರಿಗೆ ಆಶ್ಚರ್ಯ ಆಗೈತ್ರಿ. ಎಲ್ಲರಿಗೆ ಆಶ್ಚರ್ಯ ಆಗೈತ್ರಿ. ಈಗ ನೀರು ತಗೊಂಡು ಅವರು ಆರಿಸಿದವ್ರು ಅದಾರ. ನೆರೆಹೊರೆನು ಎಲ್ಲ. ಇದು ಎಷ್ಟು ವರ್ಷದಿಂದ ಸಮಸ್ಯೆ ರೀ ಇದು? ಇದು ಮೊದಲ ಈಗ ಒಂದು 7-8 ವರ್ಷ ಹಿಂದ್ಗಡೆ ಒಮ್ಮೆ ಅಲ್ಲಿ ಬಾಯಿ ಮ್ಯಾಗ ಇದ್ದೀವ್ರಿ. ಅಲ್ಲೊಮ್ಮೆ ಆಯ್ತ್ರಿ. ಅಲ್ಲೊಮ್ಮೆ ಆಗೋಣ ಅದೇನೋ ಇರ್ಲಿ ಬಿಡತ್ತಂತ ಕಿಸಿಂದ ನಾವು ತಲೆಯಾಗ ತಗೊಲಿಲ್ಲ. 3 ದಿವ್ಸ ಐತ್ರಿ, ಅದು ಹೋಯ್ತ್ರಿ. ಅದ್ರ ಮೇಲತ್ತು ಒಂದು 5-6 ವರ್ಷ ಇಲ್ಲಾಗಿತ್ರಿ. ಆಯ್ತು ಈಗ 2-3 ವರ್ಷ ಆಯ್ತು. ಈಗ ಒತ್ತಾಟಿಗೆ ಹಿಂಗ ಚಲೋನ ಮಾಡ್ಯಾರ. ಈಗ ಒಳಗೂ ಹತ್ತತ್ರಿ. ಒಳಗೆ ಏನ್ ಇದ್ದದ್ದು ಎಲ್ಲ ಸುಡ್ತಾವ್ರಿ. ಇದ ತಿಂಗಾನೆ ಜೀವಹಾನಿ ಏನಾದ್ರು ಸಮಸ್ಯೆ ಆಗಿತ್ತು? ನಮಗ ಅಷ್ಟ ಏನಾಗಿಲ್ರಿ. ಅರಿಬಿ ಅದು ಎಲ್ಲ ಹೋಗ್ಯಾವ್ರಿ. ಅರಿಬಿ ಅದು ಏನೂ ಉಳ್ದಿಲ್ರಿ. ಚಲೋ ಅರಿಬಿ ಆಗ್ಲಿ ಮತ್ತೊಂದು ಏನ್ರಿ ಆಗ್ಲಿ ಯಾವ್ದು ಚಲೋ ಐತಿರಲ್ಲ ಆ ವಸ್ತು ಯಾವ್ದು ಉಳ್ದೇ ಇಲ್ರಿ. ಎಲ್ಲ ಖಲಾಸ್ ನಾಶ ಆಗಿ. ಈಗ ಪ್ರಮುಖವಾಗಿ ನಿಮ್ಗೆ ಮೂಲಭೂತ ಸೌಕರ್ಯ ಏನಾದ್ರು ಬೇಕು ಅಂದ್ರೆ ನೀವು ಅಧಿಕಾರಿಗಳ ಹತ್ರ ಹೋಗ್ತೀವಿ. ನಿಜಾರ ಹಿಂಗೆಲ್ಲ ಸಮಸ್ಯೆ ಆಗತೈತಿ ಅಂದ್ಬೇಕ ನೀವು ಯಾರ ಊರಾದ ಪಂಚರನ್ರಿ ಅಥವಾ ಅಧಿಕಾರಿಗಳನ್ರಿ ಯಾರ್ದಾದ್ರು ಗಮನಕ್ಕೆ ತಂದಿದ್ರಿ? ಅವ್ರಿಗೆ ಎಲ್ಲ ಗೊತ್ತಿದ್ದದ್ದು ಐತಿ. ಖರೆ ಯಾರಿಗೆ ಹಿಂಗ್ ಮಾಡ್ರಿ ಅಂತ ನಾವು ಯಾರಿಗೆ ಹೇಳಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೆ ಎಲ್ಲಾರಿಗೆ ಗೊತ್ತೈತ್ರಿ. ಇಲ್ಲಿ ನಮ್ಮ ಊರಾಗಿದ್ದ ಮಹಾರಾಜರಿಗೆ ಗೊತ್ತೈತಿ, ಮುಂದೆ ನೆರೆಹೊರೆಯವ್ರಿಗೆ ಗೊತ್ತೈತಿ, ಎಲ್ಲ ಪೈಪವ್ರಿಗೆ ಸಹಿತ ಎಲ್ಲ ಗೊತ್ತೈತಿ. ನಿಮ್ಮ ಮನಿ ದೇವ್ರ ಯಾವ್ದ್ರಿ? ನಮ್ಮ ಮನಿ ದೇವ್ರ ಸಿದ್ದನಕೇರಿ ಸಿದ್ದರಾಯರಿ, ಕಡಪಟ್ಟಿ ಬಸವಣ್ಣ, ಕೊಗಟ್ನೂರು ಎಲ್ಲಮ್ಮ. ಪ್ರತಿ ಅಮಾವಾಸ್ಯೆ ಅಥವಾ ಜಾತ್ರೆಗೆ ಹೋಗ್ತೀರಿ? ಹೋಗ್ತೀರಿ ದೇವ್ರಿಗೆ ಅದು ಹೋಗ್ತೀವ್ರಿ. ಈಗ ಎಲ್ಲೆಲ್ಲ ಹತ್ತು ಒಂದ್ ಸ್ವಲ್ಪ ಮನಿ ಒಳಗದು ತೋರಿಸ್ರಿ, ಹೊರಗೆ ತೋರಿಸ್ರಿ. ಇದು ಹೆಂಗ ಹಿಂಗ್ ಹೇಳ್ಯಾರ್ರಿ ಅವ್ರು. ಬೆಂಗಳೂರದವ್ರ 3 ಪೂಜೆ ಹಾಕಿದ್ರೆ ಕಡಿಮೆ ಆಗ್ತೈತಿ, ಬಾಣಮತಿ ಐತಿ ಅಂತ ಹೇಳ್ಯಾರ್ರಿ. ಆದ್ರೆ ಈಗ ನಿನ್ನ ಹುಣಿಗೆ ಅದು ರೀ 3 ಪೂಜೆ. ಅಂತ ನಿನ್ನ ಬೆಸ್ತಾರ ಹಿಡ್ದ ಏನೈತಿ ಬಂದೈತಿ. ಆದ್ರೆ ಇನ್ನ ಬಂದೈತೋ ಚಾಲು ಐತೋ ಹೇಳಕ್ಕಾಗಿಲ್ಲ. ಯಾಕಂದ್ರೆ 2 ತಿಂಗಳು 3 ತಿಂಗಳು ಬಿಟ್ಟು ಚಾಲು ಆಗ್ತೈತ್ರಿ. ಆದ್ರೆ ಯಾ ನಮೂನಿ ಐತೋ ನಮಗೂ ಏನು ಹೇಳಕ್. ಈ ಕುಟುಂಬದ ಹಿರಿಯ ಸದಸ್ಯರ ಮಾತಾಗಿತ್ತು ಏನಂದ್ರೆ ಸುಮಾರು ವರ್ಷಗಳಿಂದ ಇದೇ ರೀತಿಯಾದ ಮೂಲ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಹಿಂಭಾಗದಲ್ಲಿ ಒಂದು ಟ್ಯಾಂಕರ್ ಕೂಡ ತೋರಿಸಿ ಒಂದು ಬೆಂಕಿಯ ಕೆನ್ನಾಲಿಗೆ ಏನು ಒಂದು ಆಹುತಿಯಾಗಿರುವಂತಹ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ನೀರಿನ ಟ್ಯಾಂಕರ್ ಮೇಲೂ ಕೂಡ ಅಚಾನಕ್ಕಾಗಿ ಒಂದು ಬೆಂಕಿ ಬರುತ್ತೆ ಅಂದರೆ ನಿಜಕ್ಕೂ ಏನು ಪ್ರಮುಖ ಮೂಲ ಸಮಸ್ಯೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಖುದ್ದಾಗಿ ಶಾಲಾ ವಿದ್ಯಾರ್ಥಿ ಕೂಡ ನಮ್ಮ ಜೊತೆ ಮಾತನಾಡಲಿಕ್ಕೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ ನಾನು. ಈಗ ಶಿಕ್ಷಣ ಓದಿದವರು ಈ ರೀತಿ ಎಲ್ಲ ಆಗೋದು ನಿಜಾನ? ನಮಗೆ ನಿಜಾನೇ ಅನಿಸ್ತೈತ್ರಿ. ಯಾಕಂದ್ರೆ ಕಣ್ಣಾರೆ ನೋಡಿದೀವಿ. ನೀ ನೋಡಿದೇಪಿ? ಈಗ ಅಂದ್ರೆ ಹೆಂಗ ಹತ್ತೈತ್ರಿ ಅದು? ಏನು ನಾವು ಇಲ್ಲಿದಿಂದ ಹತ್ಸೋಡ್ರೆ ಆಚೆ ಕಡೆ ಹತ್ತಿರ್ತೈತ್ರಿ. ತಾನಾಗೆ ಹತ್ತೈತ್ರಿ? ಯಾರು ಹತ್ಸಂಗಿಲ್ಲ? ಕರೆಂಟ್ ದಿಂದ ಏನಾರೇ ಹತ್ತೈತಿ ಅಂದ್ರೆ ಕರೆಂಟ್ ಇರಲ್ರಿ ಆ ಟೈಮ್ಗಳು. ಕರೆಂಟ್ ಇಲ್ಲದ ಟೈಮ್ದಾಗ ಉರಿ ಹತ್ತೈತ್ರಿ? ಎಲ್ಲೆಲ್ಲಿ ಹತ್ತೈತ್ರಿ? ದನಗಳ ಮುಂದಿನ ರೌಂಡಿಗ್ರಿ, ದನಗಳ ಕಾಲಾಗಿನ ರೌಂಡಿಗ್ರಿ, ಶೆಡ್ನ ಐತ್ರಿ, ಅರ್ಬಿ ರೀ. ನೀವು ಹರ್ಸಿರಿ? ಹಾ ರೀ, ನೀವು ಹರ್ಸಿರಿ. ಈಗ ಏನಾಗ್ಬೇಕು? ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ? ಇದು ಭಯ ಆಗುತ್ತೆ? ಭಯಾನ ಅನಿಸ್ತೈತ್ರಿ. ಮನ್ಯಾಗ ಸಣ್ಣ ಸಣ್ಣ ಹುಡುಗರು ಇರ್ತಾವ್ರಿ. ಶಾಲಾ ವಿದ್ಯಾರ್ಥಿ ಕೂಡ ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡಿದ್ದಾಳೆ. ಪ್ರಮುಖವಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗಬೇಕು ಅನ್ನೋದು ಈ ಒಂದು ಶಾಲಾ ವಿದ್ಯಾರ್ಥಿಗಳ ಒಂದು ಆಶಯವಾಗಿದೆ. ಜನರನ್ನ ಕೇಳಿದ್ದೀವಿ, ಅವರು ಕೂಡ ಹೇಳ್ತಿರುವಂಥದ್ದು ಹೌದು ಈ ಸಮಸ್ಯೆ ಇದೆ. ಖುದ್ದಾಗಿ ಏನು ಈ ಮನೆಯನ್ನು ನೋಡ್ತಾ ಇದ್ರಿ, ಈ ಮನೆಯ ಮತ್ತೊಂದು ಮನೆಯಲ್ಲಿ ಇವರ ಕಿರಿಯ ಮಗ ಇದ್ದ. ಆ ಕಿರಿಯ ಮಗ ಒಬ್ಬ ಈ ಒಂದು ಬೆಂಕಿಯ ಸಮಸ್ಯೆಯನ್ನು ನೋಡ್ತಾ ಭಯದಿಂದ ನನಗೆ ಈ ಮನೆಯೇ ಬೇಡ ಅನ್ನುವಂಥ ಒಂದು ಭಯದಲ್ಲಿ ಬೇರೆ ಕಡೆ ಮನೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹಿರಿಯರು ಹೇಳಿದರು. ಪ್ರಮುಖವಾಗಿ ಅಧಿಕಾರಿಗಳು ಈ ಎಲ್ಲ ಸಮಸ್ಯೆಗೆ ಪ್ರಶ್ನೆಗೆ ಪರಿಹಾರನ ಹುಡುಕಬೇಕು ಅನ್ನುವಂಥದ್ದು ನಮ್ಮ ಮಾತಾಗಿದೆ. ಯಾಕಂದರೆ ಯಾವುದೇ ಇವತ್ತಿನ ಯುಗದಲ್ಲೂ ಕೂಡ
ಈ ರೀತಿಯಾಗಿ ಬಾನಾಮತಿ ಮಾಟ ಮಂತ್ರ ಈ ಎಲ್ಲ ಮೋಸಕ್ಕೂ ಕೂಡ ಜನರು ಎಷ್ಟು ಬಲಿಯಾಗ್ತಾ ಇದ್ದಾರೆ, ಇದರ ಹಿಂದಿನ ಸತ್ಯ ಏನು ಅನ್ನೋದನ್ನು ಅಧಿಕಾರಿಗಳು ಒಂದು ಸ್ಥಳೀಯ ಮಟ್ಟದ ಒಂದು ಎನ್ಕ್ವೈರಿ ಮಾಡಿ ಆ ಒಂದು ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಪ್ರಮುಖವಾಗಿ ಆ ವೈದ್ಯರು ಸಹಿತ ಇಲ್ಲಿ ಒಂದು ಭೇಟಿಯನ್ನು ಕೊಡಬೇಕು. ಈ ಬೆಂಕಿ ಯಾವ ಕಾರಣಕ್ಕಾಗಿ ಹತ್ಕೊಳ್ತಾ ಇದೆ, ಪ್ರಮುಖ ಸಮಸ್ಯೆ ಏನು, ವಿದ್ಯುತ್ ಕಂಬಗಳಿಂದ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಳ್ತೆ ಅಂದರೆ ಯಾವುದೇ ರೀತಿಯಾದ ವಿದ್ಯುತ್ ಪ್ರವಹಿಸದ ಕಾರಣ ಅಂದರೆ ವಿದ್ಯುತ್ ಇಲ್ಲದೇ ಇರೋದ ಸಮಯದಲ್ಲೂ ಕೂಡ ಒಂದು ಬೆಂಕಿ ಹಚ್ಕೊಳ್ಳುತ್ತೆ ಅನ್ನುವಂತಹ ಈ ಹಿರಿಯರ ಮಾತಾಗಿತ್ತು. ಯಾಕಂದರೆ ಅವ್ರ ಕುಟುಂಬದವರು ಸಹಿತ ಇಲ್ಲಿ ಹೇಳ್ತಾ ಇರೋದು, ನಾವಂತೂ ಈಗ ಬಂದಾಗ ಯಾವುದೇ ರೀತಿಯಾದ ಬೆಂಕಿಯನ್ನು ನಾವು ಕೂಡ ನೋಡ್ತಾ ಇಲ್ಲ, ಆದರೆ ಇಲ್ಲಿ ಊರಿನ ಸುತ್ತಮುತ್ತಲಿನ ಜನರು ಕೂಡ ಈ ಒಂದು ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಸ್ಥಳೀಯ ಆ ಒಂದು ಜಿಲ್ಲಾಡಳಿತ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಿಕೊಡ್ತಾರ ಅಂತ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ನಾನು ಲಕ್ಷ್ಮಣ್ ಕೋಳಿ, ಪಬ್ಲಿಕ್ ನೆಕ್ಸ್ಟ್ ಚಿಕ್ಕೋಡಿ.